ಇದು ಕಾಂಗ್ರೆಸ್ ಪಾಳ್ಯದಲ್ಲಾದ್ರೆ ಇನ್ನು ಬಿಜೆಪಿ ಪಾಳ್ಯದಲ್ಲೂ ಕೂಡ ಬಿರುಸಿನ ಸಂಚಲನ ನಡೀತಾ ಇದೆ. ಇವತ್ತು ರಾಜ್ಯಕ್ಕೆ ಜೆಪಿ ನಡ್ಡಾ ಎಂಟ್ರಿ ಕೊಟ್ಟಿದ್ದಾರೆ. ಬೆಂಗಳೂರಿಗೆ ಆಗಮಿಸಿದ್ದಾರೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಮತ್ತು ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ. ಬೆಂಗಳೂರಿಗೆ ಬಂದರು. ಬೆಂಗಳೂರಿನಲ್ಲಿ ಕೆಂಪೇಗೌಡ ಏರ್ಪೋರ್ಟ್ನಲ್ಲೇ ರಾಜ್ಯ ನಾಯಕರ ಜೊತೆಗೆ ಮೀಟಿಂಗ್ ಮಾಡಿದ್ರು. ಏರ್ಪೋರ್ಟ್ನ ವಿಐಪಿ ಲಾಂಜ್ನಲ್ಲೇ ಜೆಪಿ ನಡ್ಡಾ ಸಮಾಲೋಚನೆ ಮಾಡಿದ್ರು. ರಾಜ್ಯ ನಾಯಕರ ಜೊತೆ ಪ್ರತ್ಯೇಕವಾಗಿ ಚರ್ಚೆ ಮಾಡಿದ್ರು. ಛಲವಾದಿ ನಾರಾಯಣಸ್ವಾಮಿ, ವಿಜೇಂದ್ರ ಜೊತೆ ಮಾತುಕತೆ ಮಾಡಿದ್ರು. ಆರ್ ಅಶೋಕ್, ಶಾಸಕ ಧೀರಜ್ ಮುನ್ರಾಜು ಜೊತೆ ಕೂಡ ಚರ್ಚೆ ಮಾಡಿದ್ರು. ಮಾತುಕತೆಯ ಬಳಿಕ ಒಂದೇ ಕಾರ್ನಲ್ಲಿ ವಿಜೇಂದ್ರ ಜೊತೆಗೇನೆ ಪ್ರಯಾಣವನ್ನು ಬೆಳೆಸಿದ್ರು. ಸೊ ಜೆ ಪಿ ನಡ್ಡಾ ಅವರ ರಾಜ್ಯದ ಆಗಮನ, ರಾಜ್ಯಕ್ಕೆ ಬಂದಿರುವಂಥ ಜೆ ಪಿ ನಡ್ಡಾ ಅವರನ್ನು ಬಿಜೆಪಿಯ ಬಹಳ ಜನ ನಾಯಕರು ಸ್ವಾಗತ ಮಾಡಿಕೊಂಡ್ರು. ಬಂದಂಥ ಎಲ್ಲ ನಾಯಕರ ಜೊತೆಗೆ ವಿ ಐ ಪಿ ಲಾಂಜ್ನಲ್ಲೇ ಸುಮಾರು ಹೊತ್ತು ಡಿಸ್ಕಷನ್ ಮಾಡಿದ್ರು. ಪ್ರತ್ಯೇಕ 1-to-1 ಸಭೆ ಮಾಡಿದ್ರು. 1-to-1 ಆಗಿ ಚರ್ಚೆ ಮಾಡಿದ್ರು. ವಿಜೇಂದ್ರ ಜೊತೆಗೆ, ಛಲವಾದಿ ನಾರಾಯಣ ಸ್ವಾಮಿ ಜೊತೆಗೆ, ಧೀರಜ್ ಮುನ್ರಾಜು ಜೊತೆಗೆ, ಬಂದ ಆರ್ ಅಶೋಕ್ ಅವ್ರ ಜೊತೆಗೆ. ಅದಲ್ಲದೆ ಅದಾದ ಮೇಲೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಅವ್ರ ಜೊತೆಗೆ ಒಂದೇ ಕಾರ್ನಲ್ಲಿ ಪ್ರಯಾಣವನ್ನು ಕೂಡ ಬೆಳೆಸಿದ್ರು ಬೆಂಗಳೂರಿನ ಒಳಗೆ. ಸೊ ರಾಜ್ಯಕ್ಕೆ ನಡ್ಡಾ ಆಗಮಿಸಿರುವ ಹಿನ್ನೆಲೆ ಯಾಕೆ ಬಂದರು, ಏನು ಇವತ್ತು ಚರ್ಚೆ ಆಗುತ್ತೆ, ಏನಾದರೂ ಮಹತ್ವ ಪಡೆದುಕೊಳ್ಳುತ್ತೆ ಇವರ ಆಗಮನ, ಇವೆಲ್ಲದರ ಬಗ್ಗೆ ಇನ್ನಷ್ಟೇ ಉತ್ತರಗಳು ಸಿಗಬೇಕಿದೆ. ರಾಘವೇಂದ್ರ ಈ ಬಗ್ಗೆ ಮಾಹಿತಿ ಕೊಡ್ತಾರೆ ಫೋನ್ ಸಂಪರ್ಕದಲ್ಲಿ. ರಾಘವೇಂದ್ರ, ನಡ್ಡಾ ಏಕೈಕಿ ಬೆಂಗಳೂರಿಗೆ ಬಂದಿರೋದು ಯಾವ ಕಾರಣಕ್ಕೆ? ಪಕ್ಷ ಸಂಘಟನೆ ವಿಚಾರದಲ್ಲ ಅಥವಾ ಅವ್ರದ್ದೇನಾದರೂ ವೈಯಕ್ತಿಕ ಕಾರ್ಯಕ್ರಮನ? ಏನೇನು ನಡೀತು ಬೆಂಗಳೂರಿಗೆ ಬಂದ ನಂತರ ರಾಘವೇಂದ್ರ? ಪ್ರಣತ್, ಸರ್ಕಾರದ ಒಂದು ಆರೋಗ್ಯ ಇಲಾಖೆಯ ಒಂದು ಕಾರ್ಯಕ್ರಮದ ನಿಮಿತ್ತ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಂತ ಜೆ ಪಿ ನಡ್ಡಾ ಅವರು ಬೆಂಗಳೂರಿಗೆ ಬಂದಿರ್ತಕ್ಕಂಥದ್ದು. ಬೆಂಗಳೂರಿಗೆ ಆ ಕಾರ್ಯಕ್ರಮ ಮುಗಿದ ಬಳಿಕ ಬಿಜೆಪಿಯಲ್ಲಿ ಕೆಲವೊಂದಿಷ್ಟು ಚಟುವಟಿಕೆಗಳು ನಡೀತಾ ಇರ್ತಕ್ಕಂಥದ್ದು. ರಾತ್ರಿಯಿಂದನೂ ಸಹ ಕೆಲವೊಂದಿಷ್ಟು ನಾಯಕರು ಜೆ ಪಿ ನಡ್ಡಾ ಅವರನ್ನ ಭೇಟಿ ಮಾಡ್ತಾರೆ. ಯಾಕಂದ್ರೆ ಜೆ ಪಿ ನಡ್ಡಾ ಅವರ ಕಾರ್ಯಾವಧಿ ಸಹ ಮುಕ್ತಾಯವಾಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಅಂತಿಮ ಹಂತದಲ್ಲಿ ಜೆ ಪಿ ನಡ್ಡಾ ಅವರು ರಾಜ್ಯಕ್ಕೆ ಸ್ವಲ್ಪ ಸಾನೆ ಹಿಡಿಯುವ ಕೆಲಸವನ್ನ ಮಾಡ್ತಾರೆ ಅಂತ ಸಹ ಹೇಳಲಾಗೈತೆ. ಯಾಕಂದ್ರೆ ರಾಜ್ಯದಲ್ಲಿ ಬಿಜೆಪಿಯಲ್ಲಿ ತೆರೆದೊಳಿತಕ್ಕಂತಹ ಆಂತರಿಕ ಬಿಕ್ಕಟ್ಟೇನಿದೆ, ಆ ಆಂತರಿಕ ಬಿಕ್ಕಟ್ಟಿಗೆ ಒಂದು ಅಂತ್ಯವನ್ನ ಆಡ್ಬೇಕು. ಈ ನಿಟ್ಟಿನಲ್ಲೂ ಸಹ ಕೆಲವೊಂದಿಷ್ಟು ಮಾತುಕತೆಯನ್ನ ಜೆ ಪಿ ನಡ್ಡಾ ಅವರು ಮಾಡ್ತಾರೆ ಅಂತ ಹೇಳಲಾಗೈತೆ. ಹೀಗಾಗಿ ರಾತ್ರಿ ಏನೋ ನಿಮಾನ್ಸ್ನ ಗೆಸ್ಟ್ ಹೌಸ್ ಏನಿದೆ, ಆ ಗೆಸ್ಟ್ ಹೌಸ್ ನಲ್ಲಿ ವಿಜಯೇಂದ್ರ ಮತ್ತೆ ಜೆ ಪಿ ನಡ್ಡಾ ಅವರು ಪ್ರತ್ಯೇಕವಾಗಿ ಸುಮಾರು 15 ನಿಮಿಷಗಳ ಕಾಲ ಮಾತುಕತೆಯನ್ನು ನಡೆಸ್ತಾರೆ ಅಂತ ಸಹ ಹೇಳಲಾಗೈತೆ. ಯಾಕಂದ್ರೆ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂತಹ ರಾಜಕೀಯ ಬೆಳವಣಿಗೆಗಳು ಮತ್ತೆ ಬಿಜೆಪಿ ನಡೀತಾ ಇರ್ತಕ್ಕಂಥ ಕೆಲವೊಂದಿಷ್ಟು ಆಂತರಿಕ ಬೆಳವಣಿಗೆಗಳ ಬಗ್ಗೆ ಜೆ ಪಿ ನಡ್ಡಾ ಅವರ ಗಮನಕ್ಕೆ ವಿಜಯೇಂದ್ರ ಅವರು ತಂದಿದ್ದಾರೆ. ಯಾಕಂದ್ರೆ ರಾಜ್ಯದಲ್ಲಿ ಪಕ್ಷಕ್ಕೆ ಒಳ್ಳೆಯ ಬೆಂಬಲ ಇದೆ, ಆದ್ರೆ ಪಕ್ಷದಲ್ಲಿ ಆಗ್ತಾ ಇರ್ತಕ್ಕಂಥ ಆಂತರಿಕ ಕಲಾ ಏನಿದೆ ಅದು ಎಲ್ಲವನ್ನೂ ಸಹ ನಾಶ ಮಾಡ್ತಾ ಇದೆ. ಹೀಗಾಗಿ ತಿಳಿ ಹೇಳುವಂತೆಯೂ ಸಹ ವಿಜಯೇಂದ್ರ ಅವರು ಮನವಿಯನ್ನ ಮಾಡಿದ್ದಾರೆ ಅಂತ ಹೇಳಲಾಗೈತೆ. ಹೀಗಾಗಿ ಇವತ್ತು ಸಂಜೆ 6 ಗಂಟೆಗೆ ಕೆ ಕುಮಾರಕೃಪಾ ಗೆಸ್ಟ್ ಹೌಸ್ ನಲ್ಲಿ ಕೆಲವೊಂದಿಷ್ಟು ನಾಯಕರನ್ನ ಭೇಟಿ ಮಾಡೋದಕ್ಕೆ ಜೆ ಪಿ ನಡ್ಡಾ ಅವರು ಅವಕಾಶವನ್ನ ಮಾಡಿ ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ಕೆಲವೊಂದಿಷ್ಟು ನಾಯಕರು ಭೇಟಿ ಮಾಡಿ ಕೆಲವೊಂದಿಷ್ಟು ದೂರುಗಳನ್ನು ಸಹ ಕೊಡಬಹುದು, ಮತ್ತೆ ಕೆಲವೊಂದಿಷ್ಟು ಏನು ಪಕ್ಷದಲ್ಲಿ ನಡೀತಾ ಇರ್ತಕ್ಕಂತಹ ಬೆಳವಣಿಗೆಗಳಿಗೆ ಮಾಹಿತಿಯನ್ನು ಸಹ ಕೊಡಬಹುದು. ಹೀಗಾಗಿ ಕೆಲವೊಂದಿಷ್ಟು ಏನೋ ಭಿನ್ನರನ್ನ ಕರೆದು ಸಹ ಜೆ ಪಿ ನಡ್ಡಾ ಅವರು ಮಾತುಕತೆಯನ್ನು ನಡೆಸಿ ಎಲ್ಲರೂ ಸಹ ಒಟ್ಟಾಗಿ ಹೋಗುವಂತ ಸಹ ತಿಳಿ ಹೇಳ್ಬೋದು. ಪ್ರಣತ್, ಮಾಹಿತಿಗೆ ರಾಘವೇಂದ್ರ.